ಇವತ್ತು ನನಗೆ ತುಂಬ ಇಷ್ಟವಾಗಿರೋ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ 3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಬೆಳ್ಳುಳ್ಳಿ, ಸಣ್ಣ ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, 2 ಏಲಕ್ಕಿ, ಸ್ವಲ್ಪ ಮೆಣಸಿನಕಾಳನ್ನು ಹಾಕಿ ಅದನ್ನು ನುಣ್ಣಗೆ ರುಬ್ಬಿಡಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪನ ಸೇರಿಸಿ ಅದಕ್ಕೆ 1 ಚಮಚ ಜೀರಿಗೆ, 1 ಕಟ್ ಮಾಡಿದ ಈರುಳ್ಳಿನ ಸೇರಿಸಿ ಫ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಶೇಂಗಾ ಕಾಳುಗಳನ್ನು ಹಾಗೂ ರುಬ್ಬಿರೋ ಮಸಾಲಾನ ಸೇರಿಸಿ ಫ್ರೈ ಮಾಡಿ. ಈಗ ಇದಕ್ಕೆ ಒಂದೊಂದಾಗಿ ಕಟ್ ಮಾಡಿಟ್ಟ ತರಕಾರಿಗಳನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಬೀನ್ಸ್, ಕ್ಯಾಪ್ಸಿಕಮ್, ಫ್ಲವರ್, ಕ್ಯಾರೆಟ್, ಹಸಿ ಬಟಾಣಿ, ಕ್ಯಾಬೇಜ್ ಎಲ್ಲವನ್ನ ಸೇರಿಸಿ 2-3 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೆನೆಸಿದ ಸೋಯಾ ಚಂಕ್ಸ್, 2 ಕಪ್ ಅಕ್ಕಿನ ಸೇರಿಸಿ ಇದಕ್ಕೆ 4 ಕಪ್ ನೀರು, ಸ್ವಲ್ಪ ಅರಿಶಿನ, ಕೊನೆಗೆ ನಿಂಬೆ ರಸ ಸೇರಿಸಿ ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಬರೋವರೆಗೆ ಬೇಯಿಸಿದರೆ ರುಚಿಯಾದ ವೆಜಿಟೇಬಲ್ ಪಲಾವ್ ಸವಿಯಲು ಸಿದ್ಧ.